ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಇದು ನೈಟಿ ಹಾಕೊಂಡು ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ. ಸೊ ನೋಡಿ, ಇಷ್ಟೊಂದು ಲೂಸ್ ಆಗೆಲ್ಲ ನೈಟಿ ಹಾಕೊಂತು ಅಂತಂದರೆ ತುಂಬಾ ಅಸಹ್ಯ ಅಂತ ಅನಿಸುತ್ತೆ ನೈಟಿ ವೇರ್ ಮಾಡೋದಕ್ಕೆ ಅಲ್ವಾ. ಈ ರೀತಿ ನೈಟಿನ ಡ್ರೆಸ್ ಥರ ಹೇಗೆ ಅದನ್ನು ಸ್ಲೀವ್ಸ್ನ ಕಟ್ ಮಾಡಿ ರೆಡಿ ಮಾಡ್ಬೋದು ಅಂತ ನಾನಿವತ್ತು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸಣ್ಣ ಇರೋರು ಈ ರೀತಿ ನೈಟಿ ಹಾಕೊಂತು ಅಂತಂದರೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾರೆ. ಹಾಗಾಗಿ ಏನು ಮಾಡಿ ಅಂತಂದರೆ ನೋಡಿ, ಈ ರೀತಿ ಫಿಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ನೈಟಿ ಫುಲ್ ಏನು ಕಟ್ ಮಾಡಿ ಫಿಟ್ಟಿಂಗ್ ಮಾಡಿಲ್ಲ, ಸ್ಲೀವ್ಸ್ ಮಾತ್ರ ಭುಜನ ಚಿಕ್ಕದು ಮಾಡಿ ಸ್ಲೀವ್ಸ್ ಮಾತ್ರ ಕಟ್ ಮಾಡಿ ಫಿಟ್ಟಿಂಗ್ ಮಾಡಿರೋವಂಥದ್ದು. ಅದನ್ನು ಹೇಗೆ ಮಾಡಬೇಕು ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ರೀತಿ ನೈಟಿನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೀಟಾಗಿ ನೈಟಿನ ಫೋಲ್ಡಿಂಗ್ ಮಾಡ್ಕೋತು ಅಂತಂದರೆ ಸೊ ಫಿಟ್ಟಿಂಗ್ ಮಾಡಿ ನೈಟಿ ಹಾಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಲೂಸಾಗೆಲ್ಲ ಹಾಕೊಳ್ಳೋದ್ರಿಂದ ಅದು ನೈಟಿನೇ ಬೇಡ ಅನ್ನೋ ರೀತಿ ಕಾಣ್ತಾರೆ ಸಣ್ಣಕ್ಕಿರೋರಿಗೆ ಹಾಕಿದ್ರೆ. ಅದಕ್ಕೋಸ್ಕರ ನಾನು ಇವತ್ತು ಹೇಗೆ ಅದನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಅಳತೆ ನೈಟಿಲಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಟೇಪಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಅಳತೆನ ತಗೊಂಡು ಕೂಡ ಮಾಡ್ಕೋಬೋದು. ಇವತ್ತು ನಾನು ಅಳತೆ ನೈಟಿಲೇ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ಅಳತೆ ನೈಟಿ ಇಲ್ಲ, ನಿಮಗೆ ಫಿಟ್ಟಿಂಗ್ ಸರಿ ಇಲ್ಲ ಅಂದರೆ ಭುಜನ ಎಷ್ಟು ಬೇಕೋ ಅಷ್ಟು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಕ್ಕೆ ಬಿಟ್ಟು ಅದನ್ನು ಕಟ್ ಮಾಡಿಬಿಡಿ. ಇದು ಒಂದು ಭುಜ ಎಷ್ಟು ದೊಡ್ಡದಿದೆ ನೋಡಿ. ಸೊ ಅಷ್ಟೊಂದೇನು ಭುಜ ಬೇಕಾಗೂ ಇರೋದಿಲ್ಲ. ದಪ್ಪ ಇರೋರ್ಗಾದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಮೀಡಿಯಮ್ ಸೈಜು ಸಣ್ಣ ಇರ್ತಾರೆ ಅಂತಂದರೆ ಅವ್ರಿಗೆ ನೈಟಿ ಈ ರೀತಿ ವೇರ್ ಮಾಡಿದ್ರೆ ಅಷ್ಟೊಂದೇನು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ಲೀವ್ಸ್ ಕೂಡ ಅಷ್ಟೇ ಹಾಫ್ ಸ್ಲೀವ್ಸ್ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ. ನೈಟಿ ಡ್ರೆಸ್ ಥರನೇ ಕಾಣಿಸುತ್ತೆ. ಲಾಂಗ್ ಡ್ರೆಸ್ ಬರುತ್ತೆ ಅಲ್ವಾ, ಆ ರೀತಿ ಕಾಣಿಸುತ್ತೆ. ಇವಾಗ ಸ್ಲೀವ್ಸ್ನೂ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಸ್ಲೀವ್ಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ಲೀವ್ಸ್ ಹತ್ರ ಪೈಪಿಂಗ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಕಟಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ಪೈಪಿಂಗೆಲ್ಲ ಹೋಗುತ್ತೆ. ಸ್ಲೀವ್ಸ್ ಮಾತ್ರ ಕಟ್ ಮಾಡಿದ್ರೆ ಈ ರೀತಿ ನೀಟಾಗಿ ಶೇಪ್ ಕೊಡಿ ಸ್ಲೀವ್ಸ್ದು. ನಿಮಗೆ ಉದ್ದ ಎಷ್ಟು ಬೇಕು, ಇನ್ನೂ ಕ್ಯಾಪ್ ಸ್ಲೀವ್ ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು. ಆವಾಗ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇಷ್ಟುದ್ದನ್ನು ಇಟ್ಕೋತಾ ಇದ್ದೀನಿ ಸ್ಲೀವ್ಸ್ನ. ಇವಾಗ ನೋಡಿ, ಸೈಡಲ್ಲಿ ಹೊಲಿಗೆ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಕಿತ್ತಾಕ್ಬಿಡಿ. ಎರಡೂ ಸೈಡ್ ಕೂಡ ಅಷ್ಟೇ ನೋಡಿ. ಈ ರೀತಿ ಆದಮೇಲೆ ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಬನ್ನಿ. ಸೊ ಇದು ಪೈಪಿಂಗ್ ಇರೋದ್ರಿಂದ ಅದನ್ನು ಪೈಪಿಂಗ್ ಯಾಕೆ ತೆಗೆಯೋದು ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ಅಷ್ಟೇ. ಆಮೇಲೆ ಭುಜ ಕೂಡ ಅಷ್ಟೇ ತುಂಬಾ ದೊಡ್ಡದು ಕೊಟ್ಟಿರ್ತಾರೆ ನೈಟಿಗೆ, ಅದಕ್ಕೆ ಅದನ್ನು ಅಷ್ಟೊಂದೇನು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನೋಡಿ, ಭುಜನ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಸ್ಲೀವ್ಸ್ನೂ ಅಷ್ಟೇ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕೊಂಡಾದಮೇಲೆ ಅದನ್ನು ಇವಾಗ ಕಟಿಂಗ್ ಮಾಡಿ ಒಂದು ನಾಚ್ ಹಾಕ್ಕೊಂಡು ಅದನ್ನು ಇವಾಗ ಸ್ಟಿಚ್ ಮಾಡ್ಕೋತಾ ಹೋಗಿ. ಸೊ ನೋಡಿ, ಭುಜ ಎಲ್ಲಿ ಇದೆ ಅಲ್ವಾ, ಭುಜದ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಕೇಳಿ. ಸೊ ನಾನು ನಿಧಾನಕ್ಕೆ ಬೇಕಾದರೆ ವೀಡಿಯೋ ಮಾಡ್ತೀನಿ, ಇನ್ನೂ ನಿಧಾನಕ್ಕೆ ಮಾಡಿ ಬೇಕಾದರೆ ತೋರಿಸ್ತೀನಿ. ಸೊ ಬಿಗಿನರ್ಸ್ಗೆ ಇದು ಕೂಡ ಕಷ್ಟ ಅಂತ ಆಗ್ಬೋದಲ್ವ, ಅದಕ್ಕೋಸ್ಕರ ಸೊ ನಿಧಾನಕ್ಕೆ ಮಾಡಿದ್ದೀನಿ. ಆದರೂ ಕೂಡ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೆ ಅಲ್ವಾ, ಇನ್ನೂ ಒಂದು ಸಲ ಕೂಡ ವೇರ್ ಮಾಡಿ ತೋರಿಸ್ತೀನಿ. ಹೇಗೆ ಫಿಟ್ಟಿಂಗು ಬಂದಿದೆ, ಹಾಗೆಯೇ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ. ನೋಡಿ, ಎರಡೂ ಸೈಡ್ ಕೂಡ ಸ್ಲೀವ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡಿಕೊಂಡು ನೋಡಿ. ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಮೊದಲೇ ಎಷ್ಟೊಂದು ದೊಡ್ಡದಾಗಿತ್ತು. ಇದನ್ನು ಕೂಡ ಅಷ್ಟೇ ಈ ರೀತಿ ಭುಜನ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಕೂಡ ಅದೇ ರೀತಿ ಇವಾಗ ಸೇಮ್ ಈ ಕಡೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದ್ರಿ ಅಲ್ವಾ, ಆಗ ಅದೇ ರೀತಿ ಸ್ಲೀವ್ಸ್ನ ಇದು ಕೂಡ ರೆಡಿ ಮಾಡಿ. ನೋಡಿ, ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ನಾಚ್ ಹಾಕೊಳ್ಳಿ. ಫಸ್ಟು ನಾಚ್ ಹಾಕೊಂಡಾದಮೇಲೆ ಅದನ್ನು ಮಧ್ಯದಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಭುಜದ ಮಧ್ಯದಲ್ಲಿ ಭುಜ ಜಾಯಿಂಟ್ ಮಾಡಿರ್ತಾರೆ ಅಲ್ವಾ, ಅಲ್ಲಿ ಈ ನಾಚ್ ಹಾಕಿರೋ ಅಂಥದ್ದನ್ನ ಇಟ್ಕೊಂಡು ಆ ಕಡೆಗೆ ಸ್ಟಿಚ್ ಮಾಡಿ, ಈ ಕಡೆದನ್ನು ಈ ಕಡೆ ಸ್ಟಿಚ್ ಮಾಡಿ. ಆವಾಗ ನಿಮಗೆ ಸ್ಲೀವ್ಸ್ ಅಟ್ಯಾಚ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಸೊ ಇನ್ನೂ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎರಡೂ ಸೈಡ್ ಕೂಡ ಅಷ್ಟೇ ಆ ಕಡೆಗೆ ಅಟ್ಯಾಚ್ ಮಾಡಿಬಿಟ್ಟು ಈ ಕಡೆಗೆ ಅಟ್ಯಾಚ್ ಮಾಡಿದ್ರೆ ಮುಗೀತು. ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ. ನೀವು ಬಾಡಿ ಫಿಟ್ಟಿಂಗ್ ಬೇಕು ಅಂತಂದರೆ ಬಾಡಿ ಫಿಟ್ಟಿಂಗ್ ಕೂಡ ಇಟ್ಕೋಬೋದು ನೈಟಿಲಿ, ಅದು ಕೂಡ ಅಷ್ಟೇ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಪ್ಪ ಇರೋರಾದರೆ ಏನು ಮಾಡಬೇಕು ಇದರಲ್ಲಿ ಅಂತಂದರೆ, ಸ್ಲೀವ್ಸ್ನ ಕಟ್ ಮಾಡಿದಾಗ ಸೈಡ್ಗೆ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಬೇಕು. ಯಾಕಂತಂದರೆ ತೋಳು ಏನಾದರೂ ದಪ್ಪ ಇತ್ತು ಅಂತಂದರೆ ಅದು ಆಗೋದಿಲ್ಲ, ಯಾಕಂದ್ರೆ ನಾವು ಕಟ್ ಮಾಡಿಬಿಟ್ಟಿರ್ತೀವಿ ಅಲ್ವಾ,
ಅದಕ್ಕೋಸ್ಕರ. ಸೊ ದಪ್ಪ ಇರೋರ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅದನ್ನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದು ಸೈಡು ಅಂತ. ನೋಡಿ ಈ ರೀತಿ ಇವಾಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನೈಟಿನೇ ತೊಗೋಬೋದು, ಇಲ್ಲಾಂತಂದರೆ ಟೇಪಲ್ಲಿ ನಿಮ್ಮ ಬಾಡಿ ಮೆಜರ್ಮೆಂಟ್ನ ತಗೊಂಡು ಕೂಡ ಮಾಡ್ಬೋದು. ಈ ರೀತಿ ಫಸ್ಟು ಸ್ಲೀವ್ಸ್ ಹತ್ರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ದು ಲೂಸ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು, ನಾನು ನೈಟಿಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಂದು ನೈಟಿ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಇದೆ, ಹಾಗಾಗಿ ಅದನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಫಿಟ್ಟಿಂಗ್ ನಿಮ್ಮದು ನೈಟಿಗಳು ಇಲ್ಲ, ಫಿಟ್ಟಿಂಗ್ ಇಲ್ಲ, ಎಲ್ಲ ಅದೇ ಥರ ನೈಟಿಗಳು ಅಂದರೆ ಟೇಪಲ್ಲಿ ಬಾಡಿ ಮೆಜರ್ಮೆಂಟ್ನ ಇಟ್ಕೊಂಡು ಬಾಡಿ ಮೆಜರ್ಮೆಂಟ್ಗಿಂತ 1 ಇಂಚು ಜಾಸ್ತಿನೇ ಇಟ್ಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೈಟಿಲಿ ಫುಲ್ ಜಾಸ್ತಿ ಫಿಟ್ಟಿಂಗ್ ಆದರೆ ಬ್ಲೌಸ್ ಥರ ಚೆನ್ನಾಗಿರೋದಿಲ್ಲ ಅಲ್ವಾ, ಆವಾಗ ನಿಮಗೆ ಸರಿ ಹೋಗುತ್ತೆ. 1 ಇಂಚು ಸ್ಲೀವ್ಸು ಕರೆಕ್ಟಾಗಿ ಇಟ್ಕೊಳ್ಳಿ. ಸ್ಲೀವ್ಸ್ ಏನು ಬೇಡ, ಆರ್ಮೋಲ್ ಹತ್ರ ಸೊಂಟದ ಸುತ್ತಳತೆನ 1 ಇಂಚು ಜಾಸ್ತಿ ಇಟ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಸ್ಲೀವ್ಸು ಮತ್ತು ಹಾರ್ಮೋಲ್ ಮಾರ್ಕ್ ಮಾಡ್ಕೊಂಡಾದಮೇಲೆ ಎದೆ ಸುತ್ತಳತೆ ಹತ್ರ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆ ಕಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ಎರಡೂ ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಸೊಂಟದ ಸುತ್ತಳತೆನೂ ಅಷ್ಟೇ ಈ ರೀತಿ ಇಟ್ಕೊಂಡು ಸೊಂಟದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೇಳ್ದೆ ಅಲ್ವಾ ನೈಟಿ ಅಳತೆ ಇಲ್ಲ ಅಂತಂದರೆ, ಸೊ ನೀವು ಟೇಪಲ್ಲಿ ಅಳತೆ ಮಾಡಿಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ನಿಮಗೆ ಸೇಮ್ ಫಿಟ್ಟಿಂಗ್ ಬರುತ್ತೆ. ಸೊ ಸೈಡಲ್ಲಿ ಅದು ಜೇಬ್ ಕೊಟ್ಟಿರ್ತಾರೆ ಅಲ್ವಾ, ಸೈಡಲ್ಲಿ ಜೇಬ್ ಏನಾದರೂ ಕೊಟ್ಟಿದ್ರು ಅಂದರೆ ಅದ್ರ ಕೆಳಗಡೆಗೆ ನೀವು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕರೆಕ್ಟಾಗಿ ಅದೇ ಅಳತೆಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಸ್ಟಿಚ್ ಮಾಡಿಕೊಂಡು ನಾವು ಚೂಡಿದಾರ್ಗೆ ಶೇಪ್ ಕೊಡ್ತೀವಲ್ಲ ಆ ರೀತಿ ಸೈಡಲ್ಲಿ ಈ ರೀತಿ ಸೈಡ್ಗೆ ಹೊರ್ಟೋಗಿ ಸ್ಟ್ರೈಟ್ ಕೆಳಗಡೆವರೆಗೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಡಿ. ಯಾಕಂದರೆ ಕೆಳಗಡೆವರೆಗೂ ಸ್ಟಿಚ್ ಹಾಕೋತಾ ಹೋದರೆ ಇದು ಸ್ಟ್ರೈಟ್ ಹೊಲಿಗೆ ಆಗಿಬಿಟ್ಟು ಕೆಳಗಡೆ ಅಗಲ ಇರೋದಿಲ್ಲ ನೈಟಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಈ ಕಡೆಯಿಂದ ತೋರಿಸ್ತೀನಿ ರೀ ನಿಮಗೆ. ಇವಾಗ ಈ ಕಡೆಯಿಂದ ಈ ರೀತಿ ಸೈಡಾಗಿ ಶೇಪ್ ಕೊಡಿ, ಆವಾಗ ನಿಮಗೆ ಶೇಪ್ ಅನ್ನೋದು ಕೂರುತ್ತೆ, ನೀಟಾಗಿ ಕಾಣಿಸುತ್ತೆ ನೈಟಿ ಡ್ರೆಸ್ ಥರ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಯಿತು ಅಂತಂದರೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದನ್ನು ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ, ಹೇಗೆ ಬಂದಿದೆ, ಅದು ಕರೆಕ್ಟ್ ಇದೆಯಾ, ಹೇಗೆ ಕೂತಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಫಸ್ಟ್ ವೇರ್ ಮಾಡಿದಕ್ಕೂ ಈಗ ವೇರ್ ಮಾಡಿದಕ್ಕೂ ನೀವೇ ನೋಡ್ಬೋದು ಹೇಗೆ ಬಂದಿದೆ ಅನ್ನೋದು. ನೋಡಿ ಈ ರೀತಿ ಇದು ರೆಡಿ ಆಯಿತು. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಇವಾಗ ವೇರ್ ಮಾಡಿದ್ರೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ. ಮೊದಲು ಹೇಗಿತ್ತು ಮತ್ತು ಇವಾಗ ಹೇಗಿದೆ ಅನ್ನೋದು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.